ನಾನು ಶೀಘ್ರದಲ್ಲೇ ಕೊಡುವೆನು. ಬಜಾರ್ ಭಾಷೆ ಹಾಳೆ 1,000 ರೂಪಾಯಿ ಶುದ್ಧ ಕಾಸು ಕಮ್ಮಿ ಆದ್ರು ಮುಟ್ಟಲ್ಲ. ಪರಮಾತ್ಮ ಸ್ವೀಕರಿಸುವುದು ನಿಮಗೆ ದೇವಾ ದೇವಾ ದೇವಾ. ಸ್ವೀಕರಿಸುವುದು ನಿಮಗೆ ದೇವಾ ದೇವಾ ಮುದುರೆಯಾದವನು ಮುದದಿಂದ ಕೊಡುವೆನು. ಮುದುರೆಯಾದವನು ಮುದದಿಂದ ಕೊಡುವೆನು. ಸ್ವೀಕರಿಸುವುದು ನಿಮಗೆ ದೇವಾ ಭಾರವಾದರೆ ಏಕೆ ದುಡುಕಿ ಮಾತನಾಡುತ್ತಿರುವೆ? ನಿಮ್ಮ ದುರ್ಗದ ಬೆಲೆಯನ್ನು ಹೇಳುವಂತರಾಗಿ ನಾನು ಶೀಘ್ರವೇ ಒದಗಿಸಿಕೊಡುವೆನು. ಸವಾರಿಗೆ ಹೋದ ರಾಜರು ಇನ್ನೂ ಬಾರಲೇ ಇಲ್ಲ. ಏನು ಆಪತ್ತು ಸಂಭವಿಸಿರುವುದೋ ನಾ ಕಾಣೆನಲ್ಲ. ನಿಮ್ಮ ದುರ್ಗದ ಬೆಲೆಯನ್ನು ಹೇಳುವಂತರಾಗಿ ನಾನು ಈಗಲೇ ಒದಗಿಸಿಕೊಡುವೆನು. ಬಜಾರ್ ಭಾಷೆ ಹಾಳೆ 1,000 ರೂಪಾಯಿ ಶುದ್ಧ ಕಾಸು ಕಮ್ಮಿ ಆದ್ರೂ ಮುಟ್ಟಲ್ಲ. ಭಾರವಾದರೆ ಇದು ನಿಮ್ಮ ಹಣವನ್ನು ಸ್ವೀಕರಿಸಿ. ಕಾರವಾರವೇ ನೀವು ಹೋಗಿ ಬನ್ನಿ. ಹಾ ದೈವವೇ, ರಾಜನೇ ನಂಬಿತು ಮರೆಯಾದೆಯ ರಾಜನೇ ನಂಬಿತು ಮರೆಯಾದೆಯ ರಾಜ
ಬರ್ರಿ ಊರ್ ಜನ ನೋಡ್ತಾರೆ ಅಂತ ಹೊಡಿ ಕರೀತಾಳೆ. ಕೈಲಿ ಗಂಟು ಏನಾರ ಕಾಣಿಲ್ಲ ಅಂದ್ರೆ ಅಂತೇಳಿ ನಾನು ಮಾಡಿ ಹಬ್ಬ ಕೇಳ್ತೀನಿ. ಅದು ಪಾಡ ಬಾಲೆಲ್ಲ ಕೂತಿರ್ತಾಳ, ಅದು ಸುಮ್ಮನೆ ಕೂತಿರಾಕಲ್ಲ, ಮಧ್ಯದಲ್ಲಿ ಪರಿಚಯ ಮಾಡಿಕೊಂಡಿರ್ತಾಳೆ. ಹೋಗ್ತೀನಿ ಬಾಗಿಲಿಗೆ, ಏನು ಉದ್ದ ತಾಂಡವ ಮಾಮೂಲಿ ಅವ್ರ ದಾಟಲ್ಲಿ ಕೂತಿರ್ತಾಳೆ. ಯಾಕೆ ನನ್ನ ಗಂಡ ಹೊತ್ಕೊಂಡ್ಬಂದಾನೆ ಚಟಿ ಅಂತ ಹೋಗ್ತೀನ. ಹೋದ್ಮೇಲೆ ಕೊಳ್ಳು ಪಟ್ಟಿ ಹಿಡ್ಕೊಂಬಿಡು, ನನ್ನ ಕೊಳ್ಳು ಪಟ್ಟಿಯ ಪೂರ್ವ 6 ಗಂಟೆ ಇಲ್ಲಿ ಹೋಗಿದ್ದೆ ನೀನು. ಹೇಳಿ ಆ ಗಂಟೆ ತಂದಿದ್ದೆ ತಾಮ ಏನಿಲ್ಲ ಕರೆ ಇವತ್ತೇನು ಕಳ್ತಾರೇನ ಅಂದ್ರೆ ಪರ್ಕೆ ತಗೊಂಡು ಹೊಡಿ ತಕ್ಕೆ ಹೊಡಿತಾರೆ. ನಾನು ಹೇಳ್ತೀನಿ ಗಂಡಸು ಮನೆ ಕಳೆ ಹೊಡಕನೆ ಗಂಡಸರ ಉಳಿಸೆ ಅದು ದೊಡ್ಡ ಹೊಡಿ ಹೊಡಕರೆ ಹೊಡಿ ಕರ್ಕೊಂಡು ಹೊಡಿ ಅಂದ್ರೆ ದೊಡ್ಡ ಹೊಡಿತಾರೆ. ನಾನ್ ಗಂಡಸು ಹೊಡೆಯೋದು ಅವ್ನು ಗಂಡಸು, ಹೊಡ್ಕೊಳ್ಳೋದು ನಾನು ಹೆಂಗಸು. ಹಂಗಾಗಿ ನನ್ನ ಹೆತ್ತಿಗೆ ಏನೋ ಹೊಡೆದ್ರುವೆ ಯಾರು ಮಾಡಿಕೊಡ್ತೀನಿ ನಾನು ಹೆಜ್ಜ ಪಟ್ಟದ ರಾಣಿ ನೋಡಿಕೊಂಡು ಕುಂತೀನಿ. ಪಟ್ಟದ ರಾಣಿ ಹೊಸದಿದ್ದು ದಾಡ ಕುಡ್ತಿಲ್ಲ ನಾನು. ಸೂರ್ಯ ಬೆಳೆದ ಫೋನ ಕೊಡ್ತಿಲ್ಲ. ಯಾಕೆ ಗೊತ್ತಾ ನೆಟ್ಟಿ ಸೀರಿಲಿಕ್ಕೆ ಇಡೀ ಕರ್ತಾಳ್ಗೆ ಯಾವ ಮನೆಯೂ ಸೂರ್ಯ ಬರಕಲ್ಲ. ನನ್ನ ಮನೆ ಸೂರ್ಯ ಬರ್ತಾವೆ. ಯಾಕೆ ಗೊತ್ತಾ? ನನ್ ಕರೆಂಟ್ ಹಾಕ್ಸಿಲ್ಲ. ಇಡೀ ಕಟ್ಟಳೆಲ್ಲ ಹಾಕ್ಸೋಡ್ರೆ ಯಾಕೆ ಗೊತ್ತಾ? ಹಂಚುಗಳಕ್ಕೆ ಹಂಗಾಗಿ ನನ್ನ ಹೆಂಡತಿಯ ಈ ಮಟ್ಟಿಗೆ ಹೊಡಿಕೊಂಡಿದೆ. ಯಾವ ನಮ್ಮ ಕರ್ತವ್ಯ ಅವನ ಹೊಡಿಕೊಳ್ಳೋ ಅಂತೇಳಿ ಯಾವನ ಹೊಡಿಕೊಳ್ಳೋರ ನನ್ನ ಹೆಂಡತಿ ಇದ್ದು ಬಿಟ್ಟೆ ನಾನು. ಹಂಗಾಗಿ ನಾನೀಗ ಯಾವನಾರ ಈಗ ನಾನು ಕೆಲಸ ಮಾಡ್ಕೊಂಡು ಹೋಗಬೇಕು, ಇಲ್ಲ ನನ್ಗೆ ಗತಿ ಇಲ್ಲ, ಏನು ಮಾರ್ಯಮ್ಮ ಅಂತ ಹೆಂಡತಿ. ಯಾಕೆ ಗೊತ್ತಾ? ಯಾವನಾರ ಯೋಟು ಕೈ ಸಿಕ್ಕಿದ್ರೆ ಹಾಕಿ ಬಿಡ ಅವನು ಟೋಪಿಯ. Come on. Hey. God. Check it out. ಇರ್ಲಿ, ನಾನು ನಮ್ಮ ಅಪ್ಪನ ಮಗನೇ ಆಗಿದ್ರೆ, ನಾನು ಕಣ್ಣೆ ಆಗಿದ್ರೆ ಈಗ ಮಗಂತ ಹೊಡೆದೇ ಹೊಡಿತೀನಿ. ಇವತ್ತು ಹೊರಟು ಹೋಗ್ಬಿಟ್ಟು ಅದ್ರ ಕತ್ತನೆ ಬೇರೆ ಇರ್ಲಿ. ಕಡಿಗೆ ರಂಗೆ ಹೊಡೆದಾಯ್ತದಲ್ಲಪ್ಪ. ಇಲ್ಲಿ ಹೊಡೆ ಬರ್ತೀನಿ. ಅಯ್ಯಮ್ಮ ಇದು ಹೊರಗೆ ಹಾಕೋಬಲ್ಲಪ್ಪ. ಇದನ್ನ ತಕೊಂಡು ಹೋಗಿ ಆಚಾರ್ಯ ಅಂಗಡಿಗೆ ಇದೆಲ್ಲ ಬಿಟ್ಟು ಮುರ್ಸ್ಬಿಟ್ಟು ನನ್ನ ಹೆಂಡತಿಗೆ ಚಕ್ಕೆ ಸರ, ಅವಲಕ್ಕಿ ಸರ, ಬದನೆಕಾಯಿ ಸರ, ಬಾಳೆಕಾಯಿ ಸರ ಎಲ್ಲ ಮಾಡ್ಬಿಟ್ಟು ಕೊಡಿ ಹಾಕ್ತೀನಿ. ಯಾಕೆ ನಂದು ಏನೂ ಮಾರ್ಕ್ಸಿಲ್ಲ. ಈಗ ಮಾರ್ಕ್ಸ್ಬಿಟ್ಟು ಹೆಂಡತಿ ಕೊಡಿ ಹಾಕ್ಬಿಡ್ತೀನಿ. ದುಡ್ಡಲ್ಲಿ ಬರೀಲ್ಲ ಉಂಟು. ಯಾಕೆಂದ್ರೆ ಹೊರಬಂದು ಮುಚ್ಕೊಳಕ ಅಲ್ಲೊಂದು ಸೈಡ್ ತಗೋತೀರಿ, ಅಲ್ಲೊಂದು ಸೈಡ್ ತಗೊಂಡು ಮನೆ ಕಟ್ಕೊಂಡು ಹೆಚ್ಚಿನ ಜೀರಾಗ ಹಾಕ್ತೀನಿ. ಹಂಗಾಗಿ ಇಲ್ಲಿ ಬಲೆ ಹುಷಾರಿರಬೇಕಣ್ಣ, ಬಲೆ ಹುಷಾರಿರಬೇಕಣ್ಣ. ಕೊಟ್ರೀಗ 6 ತಿಂಗಳಿಂದ ಬರ ಇಟ್ಕೊಂಡಿದ್ದ ನೋಡಿ, ಅದ ಪೂರ್ತಿ ಮುಗಿಸ್ಬಿಡ್ತೀನಿ. ಈಗ ಯಾರು ಆರವ ಫೋಟೋ ಗಿಡ ತಗೊಂಡು ಇದ್ರೆ ಇನ್ನು
ನಾನು ಮುಂದೆ ಇದೇ ದಿವಸಕ್ಕೆ ಬರೋದು. ನಮ್ಮ ಹೊಟ್ಟೆ ಯಾಕೆ ಅಂದ್ರೆ ನನ್ನ ಫೋಟೋ ಮಾಡಿ ಸಿಗಲ್ಲ ಪಕ್ಕ ಯಾವಾಗಲೂ ನೀವು ನನ್ನ ಫೋಟೋ ತಗೊಂಡು ನೀವು ಬೆಳಗ್ಗೆ ಬಾಡಿಗೆ ಪೂಜೆ ಮಾಡಿ ಬುದ್ಧಿಗರಪ್ಪ ಬರ್ತೀನಿ. ಪರಮಾತ್ಮ ರಾಜಸ್ಥಾನದಲ್ಲಿ ವಿಶ್ರಮಿಸಿಕೊಂಡ ಕಾಲದಲ್ಲಿ ಯಾರು ವಿಕಾರಸ್ಥನು ಕೈ ಕಾಲುಗಳಿಲ್ಲದ ಹೆಳವನು ಕುರುಪಿ ಕುಳ್ಳತನದ ಮನುಷ್ಯ ನಿನ್ನ ದೇಹವನ್ನೇ ಒಪ್ಪಿದಂತಾಯಿತಲ್ಲ. ಇಲ್ಲಿ ವಿಶ್ರಮಿಸಿಕೊಂಡ ಕಾಲದಲ್ಲಿ ನನ್ನ ಕೀಟವನ್ನೇ ಅಪರಿಸಿದವರು ಯಾರು? ಹಾ ಪರಮಾತ್ಮ, ಇದರಲ್ಲಿಯೂ ನನ್ನನ್ನು ಕಳಿಸಿದೆಯಾ ಪರಮಾತ್ಮ? ಏನು ಮಾಡಲು? ಮೋಡಣವೂ ನೆಟ್ಟಿಗೇರುತ್ತಿರುವುದು, ಬಿರುಗಾಳಿಯೂ ಬೀಸುತ್ತಿರುವುದು, ಕಾಡ ಮೃಗಗಳ ಗರ್ಜನೆಯೂ ಕೇಳಿಬರುತ್ತಿರುವುದು. ಈ ಕಾಡಿನ ಮಧ್ಯದಲ್ಲಿ ನಾನು ಎಲ್ಲಿಗೆ ತಾನೇ ಹೋಗಲಿ? ಹಾ ಪರಮಾತ್ಮ,